ಅಮ್ಮ ನಾಗಮ್ಮ ತಾಯಿ, ನನ್ನ ಸಂಕಲ್ಪ ಒಳ್ಳೇದಾಗಿದ್ರೆ, ನನ್ನ ಪ್ರಯತ್ನ ನಿಸ್ವಾರ್ಥವಾಗಿದ್ರೆ, ತಾಳೆಗರಿನ ಓದೋದಕ್ಕೆ ನನಗೊಂದು ಅವಕಾಶ ಕೊಡು. ನಿನಗೆ ಕೋಟಿ ಕೋಟಿ ವಂದನೆಗಳು. ಕೇಳ್ಕೊತಿದ್ದ ಹಾಗೆ ನನಗೆ ದಾರಿ ತೋರಿಸಿದ ಕರುಣಾಮೂರ್ತಿ ನೀನು. ದೇವಾಲಯದಲ್ಲಿ ಆಗ್ತಿರೋ ಮಹಾಪೂಜೆ ಮುಗಿಯೋಕ್ ಮುಂಚೆ ನೀನು ಆ ತಾಳೆಗರಿಗಳನ್ನ ಓದಿ ಬರಬೇಕು. ಇಲ್ಲಾಂದ್ರೆ ಮಹಾಪೂಜೆ ಮುಗಿತಿದ್ದಾಗೆ ಗಾಯತ್ರಿ ಮಾತೆಗೆ ಆರತಿ ಮಾಡಿ ಬಾಗ್ಲು ಮುಚ್ಚಿಬಿಡ್ತಾರೆ. ಪುಣ್ಯ ಗರ್ಭಗುಡಿಯೊಳಗೆ ಹೋಗಿ ತುಂಬ ಹೊತ್ತಾಯ್ತು. ಇಲ್ಲಿ ದೇವಾಲಯದಲ್ಲಿ ಮಹಾಪೂಜೆನೂ ಮುಗಿತಾ ಇದೆ. ಒಂದು ವೇಳೆ ಪುಣ್ಯ ಆಚೆ ಬರೋದು ತಡ ಆದರೆ ಕಾರ್ಯ ಸಾಧನೆ ಪೂರ್ತಿಯಾಗೋವರೆಗೂ ಒಳ್ಳೆಯದನ್ನೇ ಯೋಚನೆ ಮಾಡಬೇಕು, ಕೆಟ್ಟದನ್ನ ಯೋಚನೆ ಮಾಡಬಾರ್ದು. ವಾಪಸ್ ಬಂದರೆ ಸಂತೋಷನೇ, ಬರಲಿಲ್ಲ ಅಂದರೆ ಬಾಗಿಲು ಮುಚ್ಚಿಬಿಡ್ತಾರೆ. ಅದಾದ್ಮೇಲೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು ನಿಷ್ಪ್ರಯೋಜಕ. ಭೂತಕಿ, ಹೇಳೋ ಮಾತಲ್ಲಿ ಮಾಡೋ ಕೆಲಸದಲ್ಲಿ ನಮಗೆ ನಂಬಿಕೆ ಇರಬೇಕು. ಕ್ಷಣ ಕ್ಷಣಕ್ಕೂ ಅನುಮಾನದಿಂದ ಅಡ್ಡಕಾಲಾಗಬೇಡ. ಸಮಸ್ಯೆ ಎದುರಾದರೆ ಅದನ್ನು ಎದುರಿಸೋದಿಕ್ಕೆ ಸಿದ್ಧವಾಗಿರಬೇಕು. ಅದನ್ನು ಬಿಟ್ಟು ನೀನೇ ಒಂದು ಸಮಸ್ಯೆ ಆಗಿರಬಾರ್ದು. ಏನಿದು? ಅಕ್ಷರಗಳು ಕಾಣಿಸ್ತಾನೆ ಇಲ್ಲ. ಅಲ್ಲೇ ನಾಗನಿಧಿ ರಹಸ್ಯ ಬರ್ದಿರೋಂಥ ತಾಳೆಗರಿಗಳಿರೋದು. ತಾಳೆಗರಿಗಳು ಯಾವ ಭಾಷೆಯಲ್ಲಿ ಬರ್ದಿರತ್ತೆ? ಅದು ನಾಗಗಳಿಂದ ಬರೆಯಲ್ಪಟ್ಟಿರೋ ತಾಳೆಗರಿ ನಾಗಲಿಪಿಯಲ್ಲಿರುತ್ತೆ. ಮತ್ತೆ ಆ ನಾಗಲಿಪಿ ನನಗೆ ಹೇಗೆ ಅರ್ಥ ಆಗುತ್ತೆ? ಆ ನಾಗನಿಧಿಯನ್ನ ಸಂಪಾದನೆ ಮಾಡಕ್ಕೆ ಹುಟ್ಟಿರೋಳು. ನಿನಗಲ್ದೆ ಇನ್ಯಾರಿಗೆ ಅರ್ಥ ಆಗತ್ತೆ? ನಿನ್ನ ಇಷ್ಟ ದೇವರನ್ನ ನೆನಪಿಸ್ಕೋ. ನಿನಗ್ ಗೊತ್ತಿರೋ ಭಾಷೆಯಲ್ಲೇ ಅಕ್ಷರಗಳು ಕಾಣಿಸುತ್ತೆ. ಅಮ್ಮ, ನಿನ್ ಮೇಲೆ ಭಾರ ಹಾಕ್ತಿದ್ದೀನಿ. ಅಕ್ಷರಗಳು ತೋರ್ಸು ತಾಯಿ, ತೋರ್ಸು. ಹರಿನಗರದ ಊರಿಗೆ ಉತ್ತರ ದಿಕ್ಕಲ್ಲಿ ಅಡವಿ ಪ್ರದೇಶದಲ್ಲಿ ನೈಋತ್ಯ ಮೂಲೆಯಲ್ಲಿ ನಾಗನಿಧಿ ನಿಕ್ಷಿಪ್ತವಾಗಿದೆ. ಅಲ್ಲಿಗೆ ಹೋಗಬೇಕು ಅಂತಂದ್ರೆ ನಿಧಿ ಇರೋ ಜಾಗಕ್ಕೆ 10 ಅಡಿ ದೂರದಲ್ಲಿ ಭೂಗರ್ಭದಲ್ಲಿ ಪಂಚಬಿಲ ಮಾರ್ಗ ಇರುತ್ತೆ.
ಅದಕ್ಕೆ ಒಂದು ಕಲ್ಲಿನ ಗೋಡೆ ಅಡ್ಡವಾಗಿರುತ್ತೆ. ಅದನ್ನ ಸಾಮಾನ್ಯರು ಯಾರು ತಳ್ಳೋದಕ್ಕಾಗಲ್ಲ. ಗರುಡ ವಂಶಕ್ಕೆ ಸೇರಿರೋ ವ್ಯಕ್ತಿ ನಾಗಮಣಿನ ಆ ಕಲ್ಲಿನ ಗೋಡೆಗೆ 3 ಸಲ ತಾಕ್ಸಿದ್ರೇನೆ ಅದನ್ನ ತಳ್ಳೋದಕ್ಕಾಗತ್ತೆ. ಆ ಪಂಚಬಿಲ ಮಾರ್ಗದ ಪ್ರದೇಶನ ವಿಷನಾಗಗಳು ಕಾವಲ್ ಕಾಯ್ತಿರತ್ತೆ. ಅದನ್ನ ದಾಟಿ ನಿಧಿನ ಸೇರ್ಬೇಕು ಅಂದ್ರೆ ಕೇವಲ ಗರುಡ ವಂಶಸ್ಥರಿಗೆ ಮಾತ್ರನೇ ಸಾಧ್ಯ ಆಗೋದು. ಆ ವ್ಯಕ್ತಿ ಯಾರು ಅಂತ ತಿಳ್ಕೋಬೇಕು ಅಂದ್ರೆ ಈ ತಾಳೆಗರಿನ ಓದಿರೋ ವ್ಯಕ್ತಿ ಅಮ್ಮನವ್ರ ಎದುರುಗಡೆ ಇರೋ ಕುಂಕುಮನ ಅವ್ರ ಬೆರಳಿನ ಸಹಾಯದಿಂದ 3 ರೇಖೆ ಎಳಿಬೇಕು. ಆ ಮರುಕ್ಷಣನೇ ಆ ನಿಧಿನ ಪಡ್ಕೊಳ್ಳೋಂಥ ವ್ಯಕ್ತಿ ಅದರಲ್ಲಿ ಗೋಚರಿಸ್ತಾರೆ. ಆ ವ್ಯಕ್ತಿ ಯಾರು ಅಂತ ತಿಳ್ಕೋಬೇಕು. ಸೂರ್ಯಾಸ್ತ ಆಯ್ತು. ದೇವಾಲಯದಲ್ಲಿ ಪೂಜೆ ಕೂಡ ಮುಗೀತು. ಇದುವರೆಗೂ ಪುಣ್ಯ ಎಲ್ಲಿ ಹೋಗಿದ್ದಾಳೆ ಗೊತ್ತಾಗ್ತಿಲ್ಲ. ಪುಣ್ಯ ಮೋಸ ಮಾಡ್ತಾಳೆ ಅಂತ ಯಾಕೋ ನನಗೆ ಅನುಮಾನ ಬರ್ತಾ ಇದೆ. ಅನುಮಾನನ ಪಕ್ಕಕ್ಕಿಟ್ಟು ಪುಣ್ಯ ಎಲ್ಲಿದ್ದಾಳೆ ಅಂತ ಸ್ವಲ್ಪ ಹುಡ್ಕೋಣ. ಪುಣ್ಯನ ಹುಡುಕಿದ್ರೆ ಏನು ಪ್ರಯೋಜನ ಇಲ್ಲ. ಒಳಗಡೆ ಇರೋದು ತುಂಬಾ ಶಕ್ತಿಶಾಲಿ ಭುಜಂಗ ಸರ್ಪ. ಅದನ್ನ ಎದುರಿಸೋದು ತುಂಬಾ ಕಷ್ಟ. ಭೂತಕ್ಕೆ, ನೀನ್ ಮಾತಾಡ್ತಾ ಇರೋದು ಗರುಡ ವಂಶಸ್ಥನಾದ ಧನಂಜಯ ವರ್ಮನ ಹತ್ರ ಅನ್ನೋದನ್ನ ಮರಿಬೇಡ. ಭುಜಂಗ ಸರ್ಪನೇ ಅಲ್ಲ, ಮೃತ್ಯುವೇ ಮುಂದೆ ಬಂದ್ರು. ತಾಳೆಗರಿಯಲ್ಲಿ ಏನಿದೆ ಅಂತ ತಿಳ್ಕೊಳ್ದೆ ನಾನು ಇಲ್ಲಿಂದ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅನಿರುದ್ಧ ಅಂದ್ರೆ ನಾಗನಿಧಿನ ಪಡ್ಕೊಳ್ಳೋಕಾಗೋದು ಅನಿರುದ್ಧ. ಗರ್ಭಗುಡಿಯಲ್ಲಿರೋ ಗಂಟೆಗಳು ಶಬ್ದ ಮಾಡ್ತಿವೆ ಅಂದ್ರೆ ಗರ್ಭಗುಡಿಯಲ್ಲಿ ಏನೋ ತಪ್ಪುಗಳು ನಡೆದಿದೆ. ಬೇಗ ನೋಡೋಣ ಬನ್ನಿ. ಹಾ ಬನ್ನಿ ಬನ್ನಿ. ಯಾರಪ್ಪ ಹೋಗಿರೋದು ಗರ್ಭಗುಡಿಯೊಳಗೆ? ಹೊರಗಡೆ ಬನ್ನಿ, ಬನ್ನಿ ಹೊರಗಡೆ. ಪುಣ್ಯ, ಗರ್ಭಗುಡಿಯೊಳಗೆ ಯಾರಪ್ಪ ಇರೋದು? ಹೊರಗಡೆ ಬನ್ನಿ. ಪುಣ್ಯ, 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 ಪುಣ್ಯ.
ಪುಣ್ಯ ಪುಣ್ಯ ಅಮ್ಮ, ಇವಾಗ ಹೊರಗೆ ಹೋಗೋದು ಹೇಗೆ? ಪುಣ್ಯ, ಏ, ನೀನ್ ಇಲ್ಲಿಗೆ ಯಾಕೆ ಬಂದೆ? ಹೋಗು ಆಚೆ. ನಾನು ಬಂದಿರೋದು ನಿನ್ನ ಕರ್ಕೊಂಡೋಗಕ್ಕೆ. ಬಾ. ಕೈ ಬಿಡು. ಪುರೋಹಿತರು ಬರ್ತಾ ಇದ್ದಾರೆ. ಅವ್ರು ಏನಾದ್ರೂ ನೋಡಿದ್ರೆ ನಮ್ಮಿಬ್ರಿಗೂ ತೊಂದ್ರೆ. ಬಾ, ಇಲ್ಲಿಂದ ಹೋಗೋಣ. ಬಾ. ಏ ಏ, ಸುಮ್ನೆ ಬಾ ಪುಣ್ಯ. ಬಿಡು. ಬಿಡು ಅಂತಿದ್ದೀನಲ್ಲ, ನಿನಗೆ ಅರ್ಥ ಆಗ್ತಿಲ್ವಾ? ಕಿರ್ಚ್ಬೇಡ. ಬಿಡು. ಕಿರ್ಚ್ಬೇಡ. ಅಯ್ಯೋ, ಸ್ವಲ್ಪ ಸುಮ್ನೆ ಬಾ ಪುಣ್ಯ. ಬಿಡು. ಬಾ ಪುಣ್ಯ. ಅನಿರುದ್ಧ್, ಬಾ. ಬಾ. ಬಿಡು. ಬಾ ಪುಣ್ಯ. ಹೇ, ಬೇಗ ಬಾ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಅಪಚಾರ ಆಗ್ಬಿಟ್ಟಿದೆ. ಯಾರೋ ಕಳ್ಳರು ಒಳಗಡೆ ಪ್ರವೇಶ ಮಾಡಿ ತಾಳೆಗರಿಗಳನ್ನ ಓದಿದ್ದಾರೆ. ಅವರು ಇಲ್ಲೇ ಎಲ್ಲೋ ಅಡ್ಕೊಂಡಿರ್ತಾರೆ. ಹುಡ್ಕೋಣ, ಬನ್ನಿ ಬನ್ನಿ ಬನ್ನಿ. ಬಾ ಪುಣ್ಯ. ಅನಿರುದ್ಧ್, ಬಾ. ಏನ್ ಮಾಡ್ತಿದ್ಯಾ? ನನ್ ಬಿಡು. ಮಾತು ಕೇಳು. ಏ, ಬಾ. ಬಿಡು ಪುಣ್ಯ, ಅಂತಿದ್ದೀನಲ್ಲ. ಬಾ. ನಿನಗೆ ಸುಮ್ನೆ. ಬಿಡು ಅಂತಿದ್ದೀನಲ್ಲ. ನನ್ ಮಾತು ಕೇಳು ಪುಣ್ಯ. ಬಿಡು ನನ್ ಜೊತೆ ಅಂತಿಲ್ವಾ? ಬಾ. ಏ, ಏ, ಅನಿರುದ್ಧ್, ಯಾರು ಗರ್ಭಗುಡಿ ಪ್ರವೇಶ ಮಾಡಿದ್? ಯಾರು? ಯಾರಲ್ಲಿ? ಬೇಗ ಬಾ ಪುಣ್ಯ. ಬಿಡು. ಕಿರ್ಚ್ಬೇಡ. ಸುಮ್ನೆ. ಪುರೋಹಿತರು ಬರ್ತಾ ಇದ್ದಾರೆ. ಗರ್ಭಗುಡಿ ಒಳಗೆ ಹೋಗಿರೋದು ನೀನೆ ಅಂತ ಗೊತ್ತಾದ್ರೆ ಅವ್ರು ಕೊಡೋ ಶಿಕ್ಷೆ ಕ್ರೂರವಾಗಿರುತ್ತೆ. ದಯವಿಟ್ಟು ಸ್ವಲ್ಪ ಸೈಲೆಂಟ್ ಆಗಿರು ಪ್ಲೀಸ್ ಪುಣ್ಯ. ಪ್ಲೀಸ್, ನನ್ ಮಾತು ಕೇಳು. ಯಾರು ಗರ್ಭಗುಡಿ ಪ್ರವೇಶ ಮಾಡಿದ್? ಯಾರು? ಯಾರಲ್ಲಿ? ಅವ್ರು ಬರ್ತಾ ಇದ್ದಾರೆ. ನೀನ್ ಹೋಗು. ನೀನ್ ಒಳಗಡೆ ಹೋಗು. ಹೋಗು ಪುಣ್ಯ, ಹೋಗು. ಗರ್ಭಗುಡಿಯೊಳಗೆ ಕಳ್ಳತನದಿಂದ ಪ್ರವೇಶ ಮಾಡಿ ತಾಳೆಗರಿಗಳನ್ನು ಓದೋರು ಇಲ್ಲೇ ಇದ್ದೀರಿ. ಮರ್ಯಾದೆಯಿಂದ ಹೊರಗಡೆ ಬನ್ನಿ. ಗರ್ಭಗುಡಿಯ ನಿಯಮದ ಪ್ರಕಾರ ನಿಮ್ಗೆ ಶಿಕ್ಷೆ ಕೊಡ್ಬೇಕಾಗುತ್ತೆ. ಬಿಡು. ಬಿಡು ನನಗೆ ಹೋಗಕ್ ಬಿಡು. ಬಿಡು. ಸುಮ್ಮನಿರು. ನೀನ್ ಎಲ್ಲೂ ಹೋಗೋದ್ ಬೇಡ. ಹೋಗಕ್ ನಾನ್ ಬಿಡಲ್ಲ. ಮರ್ಯಾದೆಯಿಂದ ಹೊರಗೆ ಬರ್ತೀರಾ ಇಲ್ಲ ಶಿಕ್ಷೆ ಅನುಭವಿಸ್ತೀರಾ? ಏನಾಯ್ತು ಪುರೋಹಿತ್ರೆ? ಗರ್ಭಗುಡಿಯೊಳಗೆ ಕಳ್ಳತನದಿಂದ ಪ್ರವೇಶ ಮಾಡಿದ್ದಾರೆ. ಅವರನ್ನ ಹೊರಗಡೆ ಬರೋ ಕೇಳ್ತಿದೀವಿ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಲೇಬೇಕು ಅನಿರುದ್ಧ್. ಜಾಗ ಬಿಡು. ನೀನ್ ಹೋದ್ರೆ ನಾಗಮ್ಮನ್ ಮೇಲಾಣೆ. ಹೇ, ನಿನ್ಗೇನ್ ಹುಚ್ಚ? ನಾನು ಹೋಗ್ಲಿಲ್ಲ ಅಂದ್ರೂ ಅವ್ರು ಒಳಗ್ ಬರ್ತಾರೆ, ನಮ್ಮನ್ನ ನೋಡಿ ಶಿಕ್ಷೆನೂ ಕೊಡ್ತಾರೆ. ಪರವಾಗಿಲ್ಲ, ಅವ್ರು ಏನೇ ಶಿಕ್ಷೆ ಕೊಡೋದಿದ್ರು ನನಗೆ ಕೊಡ್ಲಿ. ಹೌದು, ಗರ್ಭಗುಡಿ ಒಳಗೆ ಹೋಗಿರೋದು ನೀನಲ್ಲ, ನಾನು. ಅಂದ್ರೆ ನಾನ್ ಮಾಡಿದ್ದನ್ನ ನಿನ್ ಮೇಲೆ ಹಾಕೊಂಡು ನನ್ ಬದಲು ನೀನ್ ಶಿಕ್ಷೆ ತಗೋತ್ಯಾ? ಹೊರಗೆ ಬರ್ತೀರಾ ಇಲ್ಲ ನಾವೇ ಒಳಗೆ ಬರೋದಾ? ನಿನಗೋಸ್ಕರ ನರ್ಕಕ್ಕೆ ಹೋಗೋಕ್ಕೂ ಕೂಡ ನಾನು ರೆಡಿಯಾಗಿದ್ದೀನಿ. ಈ ಶಿಕ್ಷೆನ ನಾನೇ ಅನುಭವಿಸ್ತೀನಿ. ಆದ್ರೆ ನಾನಿದ್ನ ಶಿಕ್ಷೆ ಅಂತ ಅನ್ಕೊಳ್ಳಲ್ಲ. ನನ್ನ ಪುಣ್ಯನ ಕಾಪಾಡಕ್ ಸಿಕ್ಕಿರೋ ಒಂದು ಅವಕಾಶ ಅಂತ ಅನ್ಕೋತೀನಿ. ನಿಮಗೆ ಹೇಳ್ತಾ ಇರೋದು ಹೊರಗಡೆ ಬನ್ನಿ. ಹೊರಗಡೆ ಬನ್ನಿ. ಬನ್ನಿ ಹೊರಗಡೆ. ಹೇಳ್ತಿರೋದು ನಿಮ್ಗೆ. ಒಳಗಡೆ ಇದ್ದೀರಾ ಅಂತ ನಮಗ್ ಗೊತ್ತು. ಹೊರಗಡೆ ಬನ್ನಿ. ನೆನ್ಪಿದೆ ಅಲ್ವಾ ಪುಣ್ಯ, ಇಲ್ಲಿಂದ ಹೊರಗೆ ಬರಬಾರ್ದು. ಬಂದ್ರೆ ಹುಷಾರು. ಅನಿರುದ್ಧ್, ಕಂದ ಅನಿರುದ್ಧ್, ದೇವಸ್ಥಾನಕ್ಕೆ ಬರಬೇಡ ಅಂದ್ರೆ ಗರ್ಭಗುಡಿ ಒಳಗಡೆ ಯಾಕೋ ಹೋದೆ? ಅಮ್ಮ, ನಾನು ಹೋಗಿಲ್ಲ ಅಮ್ಮ.
ನಿಂಗೋಸ್ಕರ ನಾನು ಹುಡ್ಕೊಂಡು ಈ ಕಡೆ ಬರ್ತಿರುವಾಗ ನನಗೆ ಹಾವು ಕಾಣಿಸ್ತಮ್ಮ. ಅದಕ್ಕೆ ನಾನು ಈ ಕಡೆ ಬಂದೆ. ಛೀ, ಕಾಳ ಸರ್ಪ ಸಿಕ್ಕಿದ್ರೆ ಅದನ್ನ ಅಲ್ಲೇ ಸಾಯಿಸೋದ್ ಬಿಟ್ಟು ಅದನ್ನ ನೋಡ್ಕೊಂಡು ಓಡ್ ಬರ್ತೀಯಾ? ನೀವು ಸುಮ್ನಿರ್ರಿ. ಅವನಿಗೆ ಗಂಡಾಂತರ ಇದೆ ಅಂತ ಗೊತ್ತಿದ್ರು ಯಾಕೆ ಹೀಗೆ ಮಾತಾಡ್ತೀವಿ? ಮುಚ್ಚು ಬಾಯ್! ಹಾವು ಕಾಣಿಸಿದ್ರೆ ಗಂಡಾಂತರ ಅವನ್ಗಲ್ಲ, ಹಾವುಗೆ. ಸರ್ಪದೋಷ ಅಂತೆ, ಸರ್ಪದೋಷ. ಏನೇ ಇದ್ರು ದೇವಸ್ಥಾನದ ಆಚೆ ನೋಡ್ಕೊಳ್ಳಿ. ಅಷ್ಟಕ್ಕೂ ಗರ್ಭಗುಡಿಯೊಳಗೆ ಯಾಕೆ ಹೋದ್ರು, ತಾಳೆಗರಿಗಳನ್ನ ಯಾಕೆ ನೋಡಿದ್ರು ಕೇಳಿ. ನೀವು ಆ ವಿಷಯವನ್ನ ಮೊದಲು ಮಾತಾಡಿ. ತಾಳೆಗರಿ ತೆಗೆದ್ರ ಹಾಗಾದ್ರೆ ತಾಳೆಗರಿನ ಪುಣ್ಯ ಓದಿರ್ತಾಳ? ಮೊದಲು ಪುಣ್ಯನ ಭೇಟಿ ಮಾಡಿ ತಾಳೆಗರಿಗಳಲ್ಲಿ ಏನ್ ಬರ್ದಿದೆ ಅಂತ ತಿಳ್ಕೋಬೇಕು. ಪುಣ್ಯ ಓದಿರೋ ರಹಸ್ಯ ನನಗ್ ಮಾತ್ರ ತಿಳಿಬೇಕು. ಹೇಳು ಕಂದ, ಆ ತಾಳೆಗರಿನ ಓದ್ಯಾ? ಇಲ್ಲ ಅಮ್ಮ, ನಾನು ಯಾವ ತಾಳೆಗರಿನೂ ನೋಡ್ಲಿಲ್ಲ. ಸುಳ್ಳು ಹೇಳ್ಬೇಡ. ತಾಳೆಗರಿಗಳನ್ನ ನೀನು ಓದಿರೋ ಅನುಮಾನ ಇದೆ. ಪುರೋಹಿತ್ರೆ, ಅವನು ನನ್ ಮಗ. ಇಷ್ಟಕ್ಕೂ ನೀವ್ಯಾರು? ಹರಿನಗರದ ಜಮೀನ್ದಾರರು ಶ್ರೀ 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 ಧನಂಜಯ ವರ್ಮ. ಹೌದಾ? ತಪ್ಪು ತಿಳ್ಕೋಬೇಡಿ ವರ್ಮಾ ಅವರೇ. ತಪ್ಪು ಮಾಡಿದವರು ಯಾರಾದ್ರೂ ಸರಿ, ಅವರಿಗೆ ಶಿಕ್ಷೆ ಆಗ್ಲೇಬೇಕು. ತಪ್ಪು ಮಾಡಿದಾನೆ ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಇದ್ರೆ ತೋರಿಸಿ. ನಿಮ್ಮವರೆಗೂ ಯಾಕೆ? ಯಾವುದೇ ಭೇದ ಇಲ್ಲದೆ ನಾನೇ ಶಿಕ್ಷೆ ಕೊಡ್ತೀನಿ ಅವನಿಗೆ. ಕೇಳಿಸ್ಕೊಂಡ್ರಲ್ಲ, ಇವನು ಅವರ ಮಗ ಆದ್ರೂ ಧರ್ಮ ತಪ್ಪದಿರೋ ಧರ್ಮರಾಜ ಧನಂಜಯ ವರ್ಮ ಅವರು. ಅನಿರುದ್ಧ ತಪ್ಪು ಮಾಡಿದಾನೆ ಅಂತ ಸಾಕ್ಷಿ ಇದ್ರೆ ತೋರಿಸಿ. ಉಳಿದಿದ್ದನ್ನ ಇವರೇ ನೋಡ್ಕೋತಾರೆ. ಈ ಗರ್ಭಗುಡಿಯನ್ನ ರಕ್ಷಣೆ ಮಾಡೋ ಭುಜಂಗನ ಹತ್ರನೇ ಕೇಳೋಣ. ತಪ್ಪು ಮಾಡಿದವ್ರನ್ನ ಖಂಡಿತ ಶಿಕ್ಷಿಸ್ತಾನೆ. ಅಷ್ಟುವರೆಗೂ ದೇವಸ್ಥಾನ ಬಿಟ್ಟು ಹೋಗ್ಬೇಡಿ, ಭುಜಂಗನಿಗೆ ಕೋಪ ಬರುತ್ತೆ. ಸರಿ, ಅವನು ನಿರಪರಾಧಿ ಅಂತ ಗೊತ್ತಾಗೋವರೆಗೂ ನೀವು ಕೂಡ ದೇವಸ್ಥಾನ ಬಿಟ್ಟು ಹೋಗಬಾರ್ದು. ಭುಜಂಗನಿಗೆ ಪೂಜೆ ಮಾಡಿ ಬರ್ತೀನಿ, ಬನ್ನಿ. ಪುಣ್ಯ ಎಲ್ಲಿದಳೋ ಹುಡುಕ್ಬೇಕು. ಜೈ ಭುಜಂಗ, ಜೈ ಭುಜಂಗ, ಜಯ ಹೋ ಭುಜಂಗ, ಜಯ ಹೋ ಭುಜಂಗ, ಜಯ ಹೋ ಭುಜಂಗ. ಇಲ್ಲಿ ಒಂದು ಕ್ಷಣನೂ ಇರೋದ್ ಬೇಡ, ಬಾ ಹೊರಟು ಹೋಗೋಣ. ಅಮ್ಮ, ಪುರೋಹಿತರು ಬೇಡ ಅಂತ ಹೇಳಿದ್ರಲ್ವಾ? ಇಲ್ಲಿದ್ರೆ ನಿನ್ ಪ್ರಾಣಕ್ಕೆ ಅಪಾಯ. ಮೊದಲು ಹೊರಡೋಣ. ಅಮ್ಮವ್ರೆ, ಗರ್ಭಗುಡಿ ಒಳಗೆ ಅನಿರುದ್ಧ ಹೋಗಿಲ್ಲ ಅಮ್ಮ. ಹೋಗಿದ್ದು ನಾನು, ತಪ್ಪು ಮಾಡಿದ್ದು ನಾನು. ಯಾರು ತಪ್ಪು ಮಾಡಿದ್ರು ಶಿಕ್ಷೆ ಅನುಭವಿಸ್ಲೇಬೇಕು. ಮೊದಲು ಈ ದೇವಸ್ಥಾನದಿಂದ ಆಚೆ ಹೋಗೋಣ, ನಡೀರಿ.